ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ ಪಲ್ಟಿಯಾದ ಪರಿಣಾಮದಿಂದಾಗಿ ಸ್ಥಳದಲ್ಲೇ 4 ಸಾವಾಗಿದೆ. ನೋಡಿ, ಕಾಗವಾಡದಲ್ಲಿ ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ ಪಲ್ಟಿಯಾದ ಪರಿಣಾಮದಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ. ಸ್ಥಳದಲ್ಲೇ 4 ಪಾದಾಚಾರಿಗಳ ದಾರುಣ ಸಾವಾಗಿದೆ. ಕಾಗವಾಡ ತಾಲೂಕಿನ ಶೇಡಬಾಳದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಆ ಒಂದು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸ್ಥಳಕ್ಕೆ ಶಾಸಕ ರಾಜು ಕಾಗೇಸೇರಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಮಾಲಾಬಾಯಿ ರವಸಾಬ್ ಐನಾಪುರೆ ಅಂತೇಳಿ 61 ವರ್ಷ, ಚಂಪಾ ಲಕ್ಕಪ್ಪ ತಳ್ಳಕಟ್ಟಿ ಅಂತೇಳಿ ಇವರಿಗೆ 50 ವರ್ಷ, ಭಾರತಿ ವಡ್ರಾಳೆ ಅಂತೇಳಿ 40 ವರ್ಷ, ಶೇಖು ನರಸಾಯಿ 45 ವರ್ಷ. ಸ್ಥಳದಲ್ಲೇ 4 ಸಾವಾಗಿದೆ. ನೋಡಿ, ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆಯಾಗಿದೆ. ಟ್ರ್ಯಾಕ್ಟರ್ ಟೇಲರ್ ಏನಿದೆಯಲ್ಲ, ಆ ಚಕ್ರ ಕಟ್ಟಾಗಿ ಪಾದಾಚಾರಿ ಮೇಲೆ ಬಿದ್ದು ಈ ಒಂದು ಅವಘಡ ಸಂಭವಿಸಿದೆ. 4 ಜನ ತಮ್ಮ ಕೃಷಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ತೆರಳುವಾಗ ಈ ಒಂದು ಅಪಘಾತ ಸಂಭವಿಸಿದೆ. 4 ಜನ ಸ್ಥಳದಲ್ಲೇ ದುರ್ಮರಣವನ್ನು ಹೊಂದಿರುವಂಥದ್ದು. ಕಾಗವಾಡದಲ್ಲಿ ಕಬ್ಬು ಸಾಗಾಟದ ಟ್ರ್ಯಾಕ್ಟರ್ ಪಲ್ಟಿಯಾದ ಪರಿಣಾಮದಿಂದಾಗಿ ಸ್ಥಳದಲ್ಲೇ 4 ಪಾದಾಚಾರಿಗಳ ದಾರುಣ ಸಾವಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಅಂದರೆ ಅತಿಯಾದ ಲೋಡಿಂಗ್ ಇರುವಂಥದ್ದು. ಇಂಥ ಘಟನೆ ಆಗೋದಕ್ಕೆ ಈ ರೀತಿಯಾದ ಕಾರಣಗಳಿರ್ತವೆ. ಅತಿ ಹೆಚ್ಚು ಲೋಡಿಂಗ್ ಜೊತೆಗೆ ಅಲ್ಲಿ ಈ ಟ್ರ್ಯಾಕ್ಟರ್ ಟೇಲರ್ ಚಕ್ರ ಇದೆಯಲ್ಲ, ಅದು ಕಟ್ಟಾಗಿತ್ತಂತೆ. ಆ ಕಟ್ಟಾದ ಪರಿಣಾಮದಿಂದಾಗಿ ಹೋಗ್ತಾ ಇರುವಂಥ ಜನ, ಅಂದರೆ ಬೇರೆ ಜನ ಕೃಷಿ ಕೆಲಸವನ್ನು ಮುಗಿಸಿ ತಮ್ಮ ಮನೆಗೆ ವಾಪಸ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಏನು, ಜೊತೆಗೆ ಎಲ್ಲಿಂದ ಎಲ್ಲಿ ಹೋಗಬೇಕಾಗಿತ್ತು ಈ ಒಂದು ಟ್ರ್ಯಾಕ್ಟರ್, ಜೊತೆಗೆ ಆ ಮೃತಪಟ್ಟಿದವರ ಹಿನ್ನೆಲೆ ಏನು? ಹೇಮಕುಮಾರ್, ಪ್ರಮುಖವಾಗಿ ಇಲ್ಲಿ ಕೂಲಿ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ತೆರಳುತ್ತಿರುವಾಗ ರಸ್ತೆಯಲ್ಲಿ ಇವತ್ತು ಜವರಾಯ ಒಂದ್ ರೀತಿ ಅಟ್ಟಹಾಸ ಮೆರೆದಿದ್ದಾನೆ ಅಂತಾನೆ ಹೇಳ್ಬೇಕು. ಏನು ಸ್ಥಳದಲ್ಲಿ 4 ಜನ ಪಾದಾಚಾರಿ ಮಹಿಳೆಯರು ಸಾವು ಸಂಭವಿಸಿ ಒಂದ್ ರೀತಿ ಭೀಕರ ಅಪಘಾತನವೇ ಸಂಭವಿಸಿದೆ. ಹೇಮಕುಮಾರ್, ಇಲ್ಲಿ ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಗ್ರಾಮದ ಇಂದಿರಾ ಕಾಲೋನಿ ಸಮೀಪದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರೇಲರ್ ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿರುವ ಮಹಿಳೆಯರ ಮೇಲೆ ಬಿದ್ದು ಸ್ಥಳದಲ್ಲೇ 3 ಮೃತಪಟ್ಟರೆ ಓರ್ವ ಮಹಿಳೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಏನು ಮಾಲಾಬಾಯಿ ರವಸಾಬ್ ಐನಾಪುರೆ ಮತ್ತು ಚಂಪಾ ಲಕ್ಕಪ್ಪ ತಳಕಟ್ಟಿ, ಭಾರತಿ ವಡ್ರಾಳೆ, ಶೇಖು ನರಸಾಯಿ ಎಂಬ 4 ಜನ ಕೂಲಿ ಕಾರ್ಮಿಕರು ಸದ್ಯ ಈಗ ಟ್ರ್ಯಾಕ್ಟರ್ ಟ್ರೇಲರ್ ನಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಶೇಡಬಾಳ ಗ್ರಾಮದ ಸಮೀಪದಲ್ಲಿ ಜಮಖಂಡಿ ಮಿರಜ್ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಹೇಮಕುಮಾರ್, ಟ್ರ್ಯಾಕ್ಟರ್ ಟ್ರೇಲರ್ ಚಕ್ರ ಕಟ್ಟಾಗಿ ಈ ದುರಂತ ಸಂಭವಿಸಿದೆ ಎಂದು ಪ್ರಾಥಮಿಕ ಮಾಹಿತಿ ದೊರೆತಿದೆ. ಸದ್ಯ ಈಗ ಅಲ್ಲಿನ ಸ್ಥಳೀಯ ಕಾಗವಾಡ ಶಾಸಕ ರಾಜು ಕಾಗೆ ಮತ್ತು ಕಾಗವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತು ಅಪಘಾತ ಆಗುತ್ತಿದ್ದಂತೆ ಕೆಲವು ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಸ್ಥಳಕ್ಕೆ ಪೊಲೀಸರು ಬಂದು ಟ್ರಾಫಿಕ್ ಜಾಮ್ ಅನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಸಂಪತ್ತಿಲಿ ಹೇಮಕುಮಾರ್, ಇಲ್ಲಿ ಈ ಮೃತಪಟ್ಟವರ ಹಿನ್ನೆಲೆ ಏನಾದರೂ ಗೊತ್ತಿದೆಯಾ? ಅಂದರೆ ಏನು ಮಾಡ್ತಾ ಇದ್ರು, ಜೊತೆಗೆ ಆ ಟ್ರ್ಯಾಕ್ಟರ್ ಅವರ ಆ ಚಾಲಕ ಆತ ಯಾವೂರ, ಏನು ಎತ್ತ, ಮತ್ತೆ ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತು ಈ ಒಂದು ಟ್ರ್ಯಾಕ್ಟರು? ಹೇಮಕುಮಾರ್, ಪ್ರಮುಖವಾಗಿ 4 ಜನ ಮಹಿಳೆಯರು ಕೂಲಿ ಕೆಲಸದ ಮಹಿಳೆಯರು ಏನು ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ರೈತರ ಜಮೀನುಗಳಲ್ಲಿ ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಪ್ರತಿದಿನದಂತೆ ಇವತ್ತು ಕೂಡ ಅವರು ಜಮೀನುಗಳಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಮರಳಿ ಮನೆಗೆ ಹೋಗುತ್ತಿರುವಾಗ ಈ ದುರಂತ ಸಂಭವಿಸಿದೆ. ಟ್ರ್ಯಾಕ್ಟರ್ ಕೂಡ ಅಲ್ಲಿದ ಏನು ಒಂದು ಉಗಾರ ಗ್ರಾಮಕ್ಕೆ ಪ್ರತಿನಿತ್ಯ ಕಬ್ಬನ್ನು ಸಾಗಾಟ ಮಾಡ್ತಾ ಇತ್ತು. ಆದ್ರೆ ಟ್ರ್ಯಾಕ್ಟರ್ ಚಾಲಕನ ನಿರ್ಲಕ್ಷ್ಯನೋ ಅಥವಾ ಅತಾಚೂರ್ಯನೋ ಗೊತ್ತಿಲ್ಲ. ಸದ್ಯ ಈಗ ಟ್ರ್ಯಾಕ್ಟರ್ ಚಕ್ರ ಕಟ್ಟಾಗಿ ಮಹಿಳೆಯರ ನಡೆದುಕೊಂಡು ಮನೆಗೆ ಹೋಗುತ್ತಿರುವ ಮಹಿಳೆಯರ ಮೇಲೆ ಟ್ರ್ಯಾಕ್ಟರ್ ಬಿದ್ದು ಸದ್ಯ ಈಗ 4 ಜನ ಮಹಿಳೆಯರು ಮೃತಪಟ್ಟಿದ್ದು ಸದ್ಯ ಈಗ ಒಂದ್ ರೀತಿ ಆಘಾತನವೇ ಉಂಟು ಮಾಡಿದೆ. ಎಲ್ಲೋ ಒಂದು ಕಡೆ ಇನ್ನೇನು 200 ಮೀಟರ್ನಷ್ಟು ಅವರ ಮನೆ ದೂರ ಇತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಂಚಾರ ಮಾಡಿದ್ರೆ ಅವ್ರ ಮನೆ ಸೇರ್ತಾ ಇದ್ರು. ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ದಾರಿ ಕಾಯ್ತಾ ಇದ್ರು. ಆದ್ರೆ ದಾರಿ ಮಧ್ಯದಲ್ಲೇ ರೈತ ಮಹಿಳೆಯರು ಈ ರೀತಿ ಮೃತಪಟ್ಟಿದ್ದು ಸದ್ಯ ಒಂದ್ ರೀತಿ ಇಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಮತ್ತು ಒಂದ್ ರೀತಿ ಮರುಕಾನೆ ಹುಟ್ಟಿಸಿದೆ. ಹೇಮಕುಮಾರ್, ಇಲ್ಲಿ ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ಸಂಜು
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.